ಅದನ್ನ ದಿನೇ ದಿನೇ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅಮೆರಿಕದ ವಿರೋಧದ ನಡುವೆಯೂ ಇರಾನ್ನ ಹಾರ್ಮುಜ್ನಲ್ಲಿ ತನ್ನ ಹಿಡಿತವನ್ನ ಸಾಧಿಸ್ತಾನೆ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಹಾರ್ಮುಜ್ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಏನಾಗ್ತಾ ಇದೆ ಅಲ್ಲಿ ಬನ್ನಿ ನೋಡೋಣ. ಅಮೆರಿಕ ಇರಾನ್ ಸಂಘರ್ಷ ಕೊನೆಗೊಳಿಸಲು ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆ ವಿಫಲವಾಗಿತ್ತು. ದೊಡ್ಡಣ್ಣನ ಮಾತಿಗೆ ಇರಾನ್ ಒಪ್ಪಿರಲಿಲ್ಲ. ಇದರ ನಡುವೆ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಟ್ರಂಪ್ ಮೇಲಿಂದ ಮೇಲೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೆ ಓಪನ್ ಆಗಿದ್ದ ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಆಗಿದೆ. ಮತ್ತೆ ಹಾರ್ಮುಜ್ ಜಲಸಂಧಿ ಸ್ಥಗಿತ. ಭಾರತದ ಹಡಗುಗಳ ಮೇಲೆ ದಾಳಿ. ಹಾರ್ಮುಜ್ ಜಲಸಂಧಿ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಹೌದು, ಭಾರತ ಮತ್ತು ಇರಾನ್ ನಡುವೆ ಇದೀಗ ಹಾರ್ಮುಜ್ ಸಮುದ್ರ ಮಾರ್ಗದಲ್ಲಿ ಕಿಡಿ ಹೊತ್ತಿಕೊಂಡಿದೆ. 20 ತೈಲ ನೌಕೆಗಳ ಬೆಂಗಾವಲು ಪಡೆಯಲಿದ್ದ ಭಾರತೀಯ ಹಡಗಿನ ಮೇಲೆ ಇರಾನ್ ಗನ್ ಬೋಟ್ಗಳು ಗುಂಡಿನ ದಾಳಿ ನಡೆಸಿವೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಹಾರ್ಮುಜ್ ಜಲಸಂಧಿ ಬಂದಾಗಿತ್ತು. ನಿನ್ನೆಯಷ್ಟೇ ಇರಾನ್ ಈ ಜಲಸಂಧಿಯನ್ನ ಓಪನ್ ಮಾಡಿತ್ತು. ಆದರೆ ಅಮೆರಿಕ ಮಾತ್ರ ತನ್ನ ಹಾರ್ಮುಜ್ನಿಂದ ತನ್ನ ಸೇನೆಯನ್ನ ಹಿಂಪಡೆಯಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಅಷ್ಟೇ ಅಲ್ಲ, ಹಾರ್ಮುಜ್ ದಾಟುತ್ತಿದ್ದ ಭಾರತದ 2 ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ತೈಲ ಹಡಗುಗಳ ಮೇಲಿನ ದಾಳಿಯನ್ನ ಭಾರತ ಖಂಡಿಸಿದೆ. ಇರಾನ್ಗೆ ಸಮನ್ಸ್ ಜಾರಿಗೆ ಮಾಡಿದೆ. ಶಿಯಾ ದೇಶದ ನಡೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತಿದೆ. ಉಂಡ ಮನೆಗೆ ಇರಾನ್ ದ್ರೋಹ ಬಗೀತ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದನ್ನ ದಿನೇ ದಿನೇ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅಮೆರಿಕದ ವಿರೋಧದ ನಡುವೆಯೂ ಇರಾನ್ನ ಹಾರ್ಮುಜ್ನಲ್ಲಿ ತನ್ನ ಹಿಡಿತವನ್ನ ಸಾಧಿಸ್ತಾನೆ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಹಾರ್ಮುಜ್ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಏನಾಗ್ತಾ ಇದೆ ಅಲ್ಲಿ ಬನ್ನಿ ನೋಡೋಣ. ಅಮೆರಿಕ ಇರಾನ್ ಸಂಘರ್ಷ ಕೊನೆಗೊಳಿಸಲು ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆ ವಿಫಲವಾಗಿತ್ತು. ದೊಡ್ಡಣ್ಣನ ಮಾತಿಗೆ ಇರಾನ್ ಒಪ್ಪಿರಲಿಲ್ಲ. ಇದರ ನಡುವೆ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಟ್ರಂಪ್ ಮೇಲಿಂದ ಮೇಲೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೆ ಓಪನ್ ಆಗಿದ್ದ ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಆಗಿದೆ. ಮತ್ತೆ ಹಾರ್ಮುಜ್ ಜಲಸಂಧಿ ಸ್ಥಗಿತ. ಭಾರತದ ಹಡಗುಗಳ ಮೇಲೆ ದಾಳಿ. ಹಾರ್ಮುಜ್ ಜಲಸಂಧಿ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಹೌದು, ಭಾರತ ಮತ್ತು ಇರಾನ್ ನಡುವೆ ಇದೀಗ ಹಾರ್ಮುಜ್ ಸಮುದ್ರ ಮಾರ್ಗದಲ್ಲಿ ಕಿಡಿ ಹೊತ್ತಿಕೊಂಡಿದೆ. 20 ತೈಲ ನೌಕೆಗಳ ಬೆಂಗಾವಲು ಪಡೆಯಲಿದ್ದ ಭಾರತೀಯ ಹಡಗಿನ ಮೇಲೆ ಇರಾನ್ ಗನ್ ಬೋಟ್ಗಳು ಗುಂಡಿನ ದಾಳಿ ನಡೆಸಿವೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಹಾರ್ಮುಜ್ ಜಲಸಂಧಿ ಬಂದಾಗಿತ್ತು. ನಿನ್ನೆಯಷ್ಟೇ ಇರಾನ್ ಈ ಜಲಸಂಧಿಯನ್ನ ಓಪನ್ ಮಾಡಿತ್ತು. ಆದರೆ ಅಮೆರಿಕ ಮಾತ್ರ ತನ್ನ ಹಾರ್ಮುಜ್ನಿಂದ ತನ್ನ ಸೇನೆಯನ್ನ ಹಿಂಪಡೆಯಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಅಷ್ಟೇ ಅಲ್ಲ, ಹಾರ್ಮುಜ್ ದಾಟುತ್ತಿದ್ದ ಭಾರತದ 2 ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ತೈಲ ಹಡಗುಗಳ ಮೇಲಿನ ದಾಳಿಯನ್ನ ಭಾರತ ಖಂಡಿಸಿದೆ. ಇರಾನ್ಗೆ ಸಮನ್ಸ್ ಜಾರಿಗೆ ಮಾಡಿದೆ. ಶಿಯಾ ದೇಶದ ನಡೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತಿದೆ. ಉಂಡ ಮನೆಗೆ ಇರಾನ್ ದ್ರೋಹ ಬಗೀತ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದನ್ನ ದಿನೇ ದಿನೇ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅಮೆರಿಕಾದ ವಿರೋಧದ ನಡುವೆಯೂ ಇರಾನ್ನ ಹಾರ್ಮೋಜ್ನಲ್ಲಿ ತನ್ನ ಹಿಡಿತವನ್ನ ಸಾಧಿಸ್ತಾನೆ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಹಾರ್ಮೋಜ್ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಏನಾಗ್ತಾ ಇದೆ ಅಲ್ಲಿ ಬನ್ನಿ ನೋಡೋಣ. ಅಮೆರಿಕ ಇರಾನ್ ಸಂಘರ್ಷ ಕೊನೆಗೊಳಿಸಲು ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆ ವಿಫಲವಾಗಿತ್ತು. ದೊಡ್ಡಣ್ಣನ ಮಾತಿಗೆ ಇರಾನ್ ಒಪ್ಪಿರಲಿಲ್ಲ. ಇದರ ನಡುವೆ ಹಾರ್ಮೋಸ್ ಜಲಸಂಧಿ ವಿಚಾರಕ್ಕೆ ಟ್ರಂಪ್ ಮೇಲಿಂದ ಮೇಲೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟೆಲ್ಲ ಆದಮೇಲೆ ಓಪನ್ ಆಗಿದ್ದ ಹಾರ್ಮೋಸ್ ಜಲಸಂಧಿ ಮತ್ತೆ ಬಂದ್ ಆಗಿದೆ. ಮತ್ತೆ ಹಾರ್ಮೋಸ್ ಜಲಸಂಧಿ ಸ್ಥಗಿತ. ಭಾರತದ ಹಡಗುಗಳ ಮೇಲೆ ದಾಳಿ. ಹಾರ್ಮೋಸ್ ಜಲಸಂಧಿ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಹೌದು, ಭಾರತ ಮತ್ತು ಇರಾನ್ ನಡುವೆ ಇದೀಗ ಹಾರ್ಮೋಸ್ ಸಮುದ್ರ ಮಾರ್ಗದಲ್ಲಿ ಕಿಡಿ ಹೊತ್ತಿಕೊಂಡಿದೆ. 20 ತೈಲ ನೌಕೆಗಳ ಬೆಂಗಾವಲು ಪಡೆಯಲಿದ್ದ ಭಾರತೀಯ ಹಡಗಿನ ಮೇಲೆ ಇರಾನ್ ಗನ್ ಬೋಟ್ಗಳು ಗುಂಡಿನ ದಾಳಿ ನಡೆಸಿವೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಹಾರ್ಮೋಸ್ ಜಲಸಂಧಿ ಬಂದಾಗಿತ್ತು. ನಿನ್ನೆಯಷ್ಟೇ ಇರಾನ್ ಈ ಜಲಸಂಧಿಯನ್ನ ಓಪನ್ ಮಾಡಿತ್ತು. ಆದರೆ ಅಮೆರಿಕ ಮಾತ್ರ ತನ್ನ ಹಾರ್ಮೋಸ್ನಿಂದ ತನ್ನ ಸೇನೆಯನ್ನ ಹಿಂಪಡೆಯಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಇರಾನ್ ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಅಷ್ಟೇ ಅಲ್ಲ, ಹಾರ್ಮೋಸ್ ದಾಟುತ್ತಿದ್ದ ಭಾರತದ 2 ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ತೈಲ ಹಡಗುಗಳ ಮೇಲಿನ ದಾಳಿಯನ್ನ ಭಾರತ ಖಂಡಿಸಿದೆ. ಇರಾನ್ಗೆ ಸಮನ್ಸ್ ಜಾರಿಗೆ ಮಾಡಿದೆ. ಶಿಯಾ ದೇಶದ ನಡೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತಿದೆ. ಉಂಡ ಮನೆಗೆ ಇರಾನ್ ದ್ರೋಹ ಬಗೀತ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದನ್ನ ದಿನೇ ದಿನೇ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅಮೆರಿಕಾದ ವಿರೋಧದ ನಡುವೆಯೂ ಇರಾನ್ನ ಹಾರ್ಮೋಜ್ನಲ್ಲಿ ತನ್ನ ಹಿಡಿತವನ್ನ ಸಾಧಿಸ್ತಾನೆ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಹಾರ್ಮೋಜ್ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಏನಾಗ್ತಾ ಇದೆ ಅಲ್ಲಿ ಬನ್ನಿ ನೋಡೋಣ. ಅಮೆರಿಕ ಇರಾನ್ ಸಂಘರ್ಷ ಕೊನೆಗೊಳಿಸಲು ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆ ವಿಫಲವಾಗಿತ್ತು. ದೊಡ್ಡಣ್ಣನ ಮಾತಿಗೆ ಇರಾನ್ ಒಪ್ಪಿರಲಿಲ್ಲ. ಇದರ ನಡುವೆ ಹಾರ್ಮೋಸ್ ಜಲಸಂಧಿ ವಿಚಾರಕ್ಕೆ ಟ್ರಂಪ್ ಮೇಲಿಂದ ಮೇಲೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟೆಲ್ಲ ಆದಮೇಲೆ ಓಪನ್ ಆಗಿದ್ದ ಹಾರ್ಮೋಸ್ ಜಲಸಂಧಿ ಮತ್ತೆ ಬಂದ್ ಆಗಿದೆ. ಮತ್ತೆ ಹಾರ್ಮೋಸ್ ಜಲಸಂಧಿ ಸ್ಥಗಿತ. ಭಾರತದ ಹಡಗುಗಳ ಮೇಲೆ ದಾಳಿ. ಹಾರ್ಮೋಸ್ ಜಲಸಂಧಿ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಹೌದು, ಭಾರತ ಮತ್ತು ಇರಾನ್ ನಡುವೆ ಇದೀಗ ಹಾರ್ಮೋಸ್ ಸಮುದ್ರ ಮಾರ್ಗದಲ್ಲಿ ಕಿಡಿ ಹೊತ್ತಿಕೊಂಡಿದೆ. 20 ತೈಲ ನೌಕೆಗಳ ಬೆಂಗಾವಲು ಪಡೆಯಲಿದ್ದ ಭಾರತೀಯ ಹಡಗಿನ ಮೇಲೆ ಇರಾನ್ ಗನ್ ಬೋಟ್ಗಳು ಗುಂಡಿನ ದಾಳಿ ನಡೆಸಿವೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಹಾರ್ಮೋಸ್ ಜಲಸಂಧಿ ಬಂದಾಗಿತ್ತು. ನಿನ್ನೆಯಷ್ಟೇ ಇರಾನ್ ಈ ಜಲಸಂಧಿಯನ್ನ ಓಪನ್ ಮಾಡಿತ್ತು. ಆದರೆ ಅಮೆರಿಕ ಮಾತ್ರ ತನ್ನ ಹಾರ್ಮೋಸ್ನಿಂದ ತನ್ನ ಸೇನೆಯನ್ನ ಹಿಂಪಡೆಯಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಇರಾನ್ ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಅಷ್ಟೇ ಅಲ್ಲ, ಹಾರ್ಮೋಸ್ ದಾಟುತ್ತಿದ್ದ ಭಾರತದ 2 ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ತೈಲ ಹಡಗುಗಳ ಮೇಲಿನ ದಾಳಿಯನ್ನ ಭಾರತ ಖಂಡಿಸಿದೆ. ಇರಾನ್ಗೆ ಸಮನ್ಸ್ ಜಾರಿಗೆ ಮಾಡಿದೆ. ಶಿಯಾ ದೇಶದ ನಡೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತಿದೆ. ಉಂಡ ಮನೆಗೆ ಇರಾನ್ ದ್ರೋಹ ಬಗೀತ ಅನ್ನೋ ಚರ್ಚೆ ಶುರುವಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.